ಕೋಗಿಲು ಬಡಾವಣೆಯಲ್ಲಿ ಅನಧಿಕೃತ ಕಟ್ಟಡ ತೆರವು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೆಸಿ ವೇಣುಗೋಪಾಲ್ ಟ್ವೀಟ್ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದ್ದು ಬಿಜೆಪಿ ಕೆಂಡಾಮಂಡಲವಾಗಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಾರ್. ಕೈಗೊಂಬೆ ಸರ್ಕಾರ ಎಂದು ಬಿಜೆಪಿ ಕೆಂಡಾಮಂಡಲ. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಈ ವಿಚಾರದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿಯಾಗಿದ್ದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಎಸ್, ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಸಿ ವೇಣುಗೋಪಾಲ್ ಟ್ವಿಟರ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ರು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಸಂತ್ರಸ್ತ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪರಿಹಾರವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಮಾಹಿತಿ ಹಂಚಿಕೊಂಡ್ರು. ಇದೇ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರೋದು ಸಿದ್ದರಾಮಯ್ಯನ ಅಥವಾ ವೇಣುಗೋಪಾಲ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಐಸಿಸಿ ಎಲ್ಲ ಅನುಮೋದಿಸೋದಾದ್ರೆ ಸಂಪುಟ ಯಾಕೆ ಬೇಕು ಅಂತ ಸಿಎಂ ಡಿಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ನಿರ್ಧಾರಗಳು ಬೆಂಗಳೂರಿನಲ್ಲ, ದೆಹಲಿಯಲ್ಲಿ ಆಗ್ತಿವೆ. ದೆಹಲಿಯಿಂದ ಕಾಲ್ ಬರ್ತಾ ಇದ್ದಂತೆ ನಿಲುವು ಬದಲಿಸ್ತೀರಾ? ಸಿಎಂ ಡಿಸಿಎಂ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಪಿಣರಾಯಿ ವಿಜಯನ್ಗೆ ಧೈರ್ಯದಿಂದ ಉತ್ತರಿಸಿದ ರೀತಿಯಲ್ಲೇ ವೇಣುಗೋಪಾಲ್ಗೆ ಉತ್ತರಿಸುವ ಧೈರ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ಅಧಿಕಾರದ ಗುದ್ದಾಟದಲ್ಲಿ ಸಿಲುಕಿದ್ದಾರೆ. ಎಲ್ಲ ಪ್ರಮುಖ ನಿರ್ಧಾರಗಳು ಬೆಂಗಳೂರಿನಲ್ಲ, ದೆಹಲಿಯಲ್ಲಿ ಆಗ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ಮಧ್ಯ ಪ್ರವೇಶಿಸಲು ಕೆಸಿವಿ ಯಾರೆಂದು ಅಶೋಕ್ ಕಿಡಿ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವೇಣುಗೋಪಾಲ್ ಟ್ವೀಟ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ಜನರಿಂದ ಆಯ್ಕೆಯಾದ ಸರ್ಕಾರ ದೆಹಲಿಯ ಆಜ್ಞೆಯಂತೆ ನಡೀತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರದಲ್ಲಿ ಸರ್ಕಾರ ಸಾಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅಕ್ರಮ ವಾಸವೇ ಆಗಿದ್ರೆ ಡಿಸಿಎಂ ಪುನರ್ವಸತಿ ಬಗ್ಗೆ ಮಾತನಾಡಿದ್ಯಾಕೆ ಅನ್ನೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಗಿಲು ಬಡಾವಣೆಯಲ್ಲಿ ಅನಧಿಕೃತ ಕಟ್ಟಡ ತೆರವು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೆಸಿ ವೇಣುಗೋಪಾಲ್ ಟ್ವೀಟ್ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದ್ದು ಬಿಜೆಪಿ ಕೆಂಡಾಮಂಡಲವಾಗಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಾರ್. ಕೈಗೊಂಬೆ ಸರ್ಕಾರ ಎಂದು ಬಿಜೆಪಿ ಕೆಂಡಾಮಂಡಲ. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಈ ವಿಚಾರದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿಯಾಗಿದ್ದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಎಸ್, ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಸಿ ವೇಣುಗೋಪಾಲ್ ಟ್ವಿಟರ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ರು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಸಂತ್ರಸ್ತ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪರಿಹಾರವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಮಾಹಿತಿ ಹಂಚಿಕೊಂಡ್ರು. ಇದೇ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರೋದು ಸಿದ್ದರಾಮಯ್ಯನ ಅಥವಾ ವೇಣುಗೋಪಾಲ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಐಸಿಸಿ ಎಲ್ಲ ಅನುಮೋದಿಸೋದಾದ್ರೆ ಸಂಪುಟ ಯಾಕೆ ಬೇಕು ಅಂತ ಸಿಎಂ ಡಿಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ನಿರ್ಧಾರಗಳು ಬೆಂಗಳೂರಿನಲ್ಲ, ದೆಹಲಿಯಲ್ಲಿ ಆಗ್ತಿವೆ. ದೆಹಲಿಯಿಂದ ಕಾಲ್ ಬರ್ತಾ ಇದ್ದಂತೆ ನಿಲುವು ಬದಲಿಸ್ತೀರಾ? ಸಿಎಂ ಡಿಸಿಎಂ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಪಿಣರಾಯಿ ವಿಜಯನ್ಗೆ ಧೈರ್ಯದಿಂದ ಉತ್ತರಿಸಿದ ರೀತಿಯಲ್ಲೇ ವೇಣುಗೋಪಾಲ್ಗೆ ಉತ್ತರಿಸುವ ಧೈರ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ಅಧಿಕಾರದ ಗುದ್ದಾಟದಲ್ಲಿ ಸಿಲುಕಿದ್ದಾರೆ. ಎಲ್ಲ ಪ್ರಮುಖ ನಿರ್ಧಾರಗಳು ಬೆಂಗಳೂರಿನಲ್ಲ, ದೆಹಲಿಯಲ್ಲಿ ಆಗ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ಮಧ್ಯ ಪ್ರವೇಶಿಸಲು ಕೆಸಿವಿ ಯಾರೆಂದು ಅಶೋಕ್ ಕಿಡಿ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವೇಣುಗೋಪಾಲ್ ಟ್ವೀಟ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ಜನರಿಂದ ಆಯ್ಕೆಯಾದ ಸರ್ಕಾರ ದೆಹಲಿಯ ಆಜ್ಞೆಯಂತೆ ನಡೀತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ.
ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರದಲ್ಲಿ ಸರ್ಕಾರ ಸಾಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅಕ್ರಮ ವಾಸವೇ ಆಗಿದ್ರೆ ಡಿಸಿಎಂ ಪುನರ್ವಸತಿ ಬಗ್ಗೆ ಮಾತನಾಡಿದ್ಯಾಕೆ ಅನ್ನೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಗಿಲು ಬಡಾವಣೆಯಲ್ಲಿ ಅನಧಿಕೃತ ಕಟ್ಟಡ ತೆರವು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೆಸಿ ವೇಣುಗೋಪಾಲ್ ಟ್ವೀಟ್ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದ್ದು ಬಿಜೆಪಿ ಕೆಂಡಾಮಂಡಲವಾಗಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಾರ್, ಕೈಗೊಂಬೆ ಸರ್ಕಾರ ಎಂದು ಬಿಜೆಪಿ ಕೆಂಡಾಮಂಡಲ. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಈ ವಿಚಾರದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿಯಾಗಿದ್ದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಎಸ್, ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಸಿ ವೇಣುಗೋಪಾಲ್ ಟ್ವಿಟರ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ರು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಸಂತ್ರಸ್ತ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪರಿಹಾರವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಮಾಹಿತಿ ಹಂಚಿಕೊಂಡ್ರು. ಇದೇ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರೋದು ಸಿದ್ದರಾಮಯ್ಯನ ಅಥವಾ ವೇಣುಗೋಪಾಲ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಐಸಿಸಿಎ ಎಲ್ಲ ಅನುಮೋದಿಸೋದಾದ್ರೆ ಸಂಪುಟ ಯಾಕೆ ಬೇಕು ಅಂತ ಸಿಎಂ ಡಿಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ನಿರ್ಧಾರಗಳು ಬೆಂಗಳೂರಿನಲ್ಲ, ದೆಹಲಿಯಲ್ಲಿ ಆಗ್ತಿವೆ. ದೆಹಲಿಯಿಂದ ಕಾಲ್ ಬರ್ತಾ ಇದ್ದಂತೆ ನಿಲುವು ಬದಲಿಸ್ತೀರಾ? ಸಿಎಂ ಡಿಸಿಎಂ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಪಿಣರಾಯಿ ವಿಜಯನ್ಗೆ ಧೈರ್ಯದಿಂದ ಉತ್ತರಿಸಿದ ರೀತಿಯಲ್ಲೇ ವೇಣುಗೋಪಾಲ್ಗೆ ಉತ್ತರಿಸುವ ಧೈರ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ಅಧಿಕಾರದ ಗುದ್ದಾಟದಲ್ಲಿ ಸಿಲುಕಿದ್ದಾರೆ. ಎಲ್ಲ ಪ್ರಮುಖ ನಿರ್ಧಾರಗಳು ಬೆಂಗಳೂರಿನಲ್ಲ, ದೆಹಲಿಯಲ್ಲಿ ಆಗ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ಮಧ್ಯ ಪ್ರವೇಶಿಸಲು ಕೆಸಿವಿ ಯಾರೆಂದು ಅಶೋಕ್ ಕಿಡಿ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವೇಣುಗೋಪಾಲ್ ಟ್ವೀಟ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ಜನರಿಂದ ಆಯ್ಕೆಯಾದ ಸರ್ಕಾರ ದೆಹಲಿಯ ಆಜ್ಞೆಯಂತೆ ನಡೀತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರದಲ್ಲಿ ಸರ್ಕಾರ ಸಾಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅಕ್ರಮ ವಾಸವೇ ಆಗಿದ್ರೆ ಡಿಸಿಎಂ ಪುನರ್ವಸತಿ ಬಗ್ಗೆ ಮಾತನಾಡಿದ್ಯಾಕೆ ಅನ್ನೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಗಿಲು ಬಡಾವಣೆಯಲ್ಲಿ ಅನಧಿಕೃತ ಕಟ್ಟಡ ತೆರವು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೆಸಿ ವೇಣುಗೋಪಾಲ್ ಟ್ವೀಟ್ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದ್ದು ಬಿಜೆಪಿ ಕೆಂಡಾಮಂಡಲವಾಗಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಾರ್, ಕೈಗೊಂಬೆ ಸರ್ಕಾರ ಎಂದು ಬಿಜೆಪಿ ಕೆಂಡಾಮಂಡಲ. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಈ ವಿಚಾರದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿಯಾಗಿದ್ದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಎಸ್, ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಸಿ ವೇಣುಗೋಪಾಲ್ ಟ್ವಿಟರ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ರು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಸಂತ್ರಸ್ತ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪರಿಹಾರವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಮಾಹಿತಿ ಹಂಚಿಕೊಂಡ್ರು. ಇದೇ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರೋದು ಸಿದ್ದರಾಮಯ್ಯನ ಅಥವಾ ವೇಣುಗೋಪಾಲ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಐಸಿಸಿಎ ಎಲ್ಲ ಅನುಮೋದಿಸೋದಾದ್ರೆ ಸಂಪುಟ ಯಾಕೆ ಬೇಕು ಅಂತ ಸಿಎಂ ಡಿಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ನಿರ್ಧಾರಗಳು ಬೆಂಗಳೂರಿನಲ್ಲ, ದೆಹಲಿಯಲ್ಲಿ ಆಗ್ತಿವೆ. ದೆಹಲಿಯಿಂದ ಕಾಲ್ ಬರ್ತಾ ಇದ್ದಂತೆ ನಿಲುವು ಬದಲಿಸ್ತೀರಾ? ಸಿಎಂ ಡಿಸಿಎಂ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಪಿಣರಾಯಿ ವಿಜಯನ್ಗೆ ಧೈರ್ಯದಿಂದ ಉತ್ತರಿಸಿದ ರೀತಿಯಲ್ಲೇ ವೇಣುಗೋಪಾಲ್ಗೆ ಉತ್ತರಿಸುವ ಧೈರ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ಅಧಿಕಾರದ ಗುದ್ದಾಟದಲ್ಲಿ ಸಿಲುಕಿದ್ದಾರೆ. ಎಲ್ಲ ಪ್ರಮುಖ ನಿರ್ಧಾರಗಳು ಬೆಂಗಳೂರಿನಲ್ಲ, ದೆಹಲಿಯಲ್ಲಿ ಆಗ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ.
ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ಮಧ್ಯ ಪ್ರವೇಶಿಸಲು ಕೆಸಿವಿ ಯಾರೆಂದು ಅಶೋಕ್ ಕಿಡಿ. ವಿಪಕ್ಷ ನಾಯಕ ಅಶೋಕ್ ಕೂಡ ವೇಣುಗೋಪಾಲ್ ಟ್ವೀಟ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ಜನರಿಂದ ಆಯ್ಕೆಯಾದ ಸರ್ಕಾರ ದೆಹಲಿಯ ಆಜ್ಞೆಯಂತೆ ನಡೀತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರದಲ್ಲಿ ಸರ್ಕಾರ ಸಾಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅಕ್ರಮ ವಾಸವೇ ಆಗಿದ್ರೆ ಡಿಸಿಎಂ ಪುನರ್ವಸತಿ ಬಗ್ಗೆ ಮಾತನಾಡಿದ್ಯಾಕೆ ಅನ್ನೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.